ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಿಂದ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಯಾರಿವರು? ಯಾರು ಹೇಳಿ? ಪಂಚಾಶತ್ತಮ ದಿನದಂದು ಪವಿತ್ರಾತ್ಮ ಭರಿತನಾಗಿ ಪೇತ್ರನು ಪ್ರಸಂಗ ಮಾಡಿದ್ನಲ್ವ, ಆ ಪ್ರಸಂಗ ಕೇಳಿದಂಥವರು, ಆ ಪ್ರಸಂಗವನ್ನ ಕೇಳಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಎಷ್ಟು ಜನ ಗೊತ್ತಾವತ್ತು? ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದು 3,000 ಜನರು. ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಪ್ರಸಂಗ ಮಾಡಲು ಪ್ರಾರಂಭ ಮಾಡಿದಾಗ ಅವರಲ್ಲಿ ಬಂದಂತ ಭಯ, ಎಲ್ಲಿ ನಾವು ಇನ್ನೆಷ್ಟರ ಮಟ್ಟಿಗೆ ಶಿಕ್ಷೆಗೆ ಗುರಿಯಾಗಿದ್ದೀವೋ, ಈ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಳ್ಳಬೇಕು ಅನ್ನುವಂಥ ಭಯ. ಅವತ್ತು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದು 3,000 ಜನರು. ನಾವಿವತ್ತು ಪ್ರತಿ ವಾರ ಪ್ರಸಂಗಗಳ ಮೇಲೆ ಪ್ರಸಂಗಗಳು ಮಾಡ್ತಾ ಇದ್ರು, ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ಬಿಡ್ತಾ ಇದ್ರು, ಒಬ್ಬರಲ್ಲಿಯೂ ಕೂಡ ಬದಲಾವಣೆ ಕಾಣಿಸ್ತಾ ಇಲ್ಲ. ವಾಕ್ಯಗಳನ್ನ ಕೇಳಿದಂಥ ನಿಮ್ಮಲ್ಲಿ ಅದನ್ನ ನೀವು ಆ ವಾಕ್ಯಗಳನ್ನ ನೀವು ತಗೊಳ್ತಾ ಇದ್ದೀರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅವ್ರಿಗೆ ಭಯ ಹಿಡ್ದಿರಬಹುದು ಹೇಳಿ? ಯೇಸು ಸ್ವಾಮಿಯನ್ನ ಶಿಲುಬೆಗಾಗಿಸಿದ್ದು ಈ ಜನರೇ. ಯಾರು ಹೇಳಿ? ಯೇಸು ಸ್ವಾಮಿಯನ್ನ ಶಿಲುಬೆಗಾಗಿಸಿದ್ದು ಈ ಜನರೇ. ಅದಕ್ಕೆ ಭಯ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಇವರ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಸೂಚಕ ಕ್ರಿಯೆಗಳನ್ನ ಮಾಡಿ ತೋರಿಸಿದನು. ಆದ್ರೂ ಕೂಡ ಇವರು ನಂಬದೆ ಇದನ್ನಿದ್ರೆ ತಾನೇ ನಮಗೆ ಇದೆಲ್ಲ, ಇದನ್ನ ಸತ್ತೋದ್ರೆ ನಮಗೆ ಯಾವ ಅಡ್ಡಿನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಸಾಯಿಸೋದಿಕ್ಕೆ ಪ್ಲಾನ್ ಮಾಡಿದಂಥ ಜನರು ಇವರು. ಯೇಸು ಸ್ವಾಮಿಯನ್ನ ಅನ್ಯ ಜನರಿಗೆ ಒಪ್ಪಿಸಿಕೊಟ್ಟು ಶಿಲುಬೆಗಾಗಿಸಿದಂಥ ಜನರು. ನಮಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಬಂದಂತಹ ದೇವರನ್ನೇ ಶಿಲುಬೆಗಾಗಿಸಿ ಕೊಂದಂತ ಜನರು. ಧರ್ಮಶಾಸ್ತ್ರದಲ್ಲಿ ಒಂದು ಆಜ್ಞೆ ಇದೆ, ನರಹತ್ಯೆ ಮಾಡಬಾರದು ಅಂತ. ಅಂದ್ರೆ ಯಾವ ಮನುಷ್ಯನನ್ನು ಸಾಯಿಸಬಾರದು, ಹತ್ಯೆ ಮಾಡಬಾರದು. ಯಾಕಂದ್ರೆ ಮನುಷ್ಯನು ದೇವರ ಸ್ವರೂಪ, ತನ್ನ ಹೋಲಿಕೆಗೆ ಸರಿಯಾಗಿ ದೇವರು ಮನುಷ್ಯನನ್ನ ಉಂಟು ಮಾಡಿದ್ದು. ಅಂತ ಮನುಷ್ಯನನ್ನು ಸಾಯಿಸಿದ್ರೇನೆ ಭಯಂಕರವಾದ ಪಾಪ ಅದು. ಅಂಥದ್ದು ಯೇಸು ಸ್ವಾಮಿಯನ್ನೇ ಸಾಯಿಸಿದರೆ ಆ ಶಿಕ್ಷೆಯಿಂದ ಯಾರು ಬಂದು ತಪ್ಪಿಸ್ತಾರೆ ಹೇಳಿ? ಆ ಭಯ ಹಿಡೀತು ಪೇತ್ರನ ಪ್ರಸಂಗ ಮಾಡುವಾಗ. ಅದಕ್ಕೆ ಅವರು ಪಶ್ಚಾತ್ತಾಪ ಪಟ್ಟು ಅವರ ತಪ್ಪುಗಳನ್ನು ಒಪ್ಪಿಕೊಂಡು ಅವತ್ತು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು 3,000 ಜನರು. ಆ ಭಯದಿಂದ ಅವ್ರು ಮಾಡ್ತಾ ಇರೋದೇನು ಗೊತ್ತಾ? ಪ್ರತಿದಿನ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಭಯದಿಂದ ನಮಗಿನ್ನಂಥ ದೊಡ್ಡ ಶಿಕ್ಷೆ ನಮಗಿರುತ್ತೋ ಅನ್ನೋ ಭಯ ಅವರಲ್ಲಿ ಪ್ರಾರಂಭವಾಯಿತು. ಆ ಶಿಕ್ಷೆಯಿಂದ ತಪ್ಪಿಸೋದು ಯೇಸು ಸ್ವಾಮಿಯೇ ಅಂತ ಅವರು ಅರ್ಥ ಮಾಡಿಕೊಂಡು ಯೇಸು ಸ್ವಾಮಿಯ ಪಾದಗಳಿಗೆ ಅಡ್ಡ ಬಿದ್ದರು. ಅವತ್ತು ಬದುಕಿದ್ದಾಗ ಆತನನ್ನ ಯಾರು ನಂಬಲಿಲ್ಲ. ಯೇಸು ಸ್ವಾಮಿಯನ್ನ, ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಅಷ್ಟು ಅದ್ಭುತಗಳು ಮಾಡ್ತಾ ಇದ್ರು ಕೂಡ ನಂಬಲಿಲ್ಲ. ಸತ್ತಂತ ವ್ಯಕ್ತಿಗಳನ್ನ ಯೇಸು ಸ್ವಾಮಿ ಎಬ್ಬಿಸಿದ್ರು, ಕುಷ್ಠರೋಗಿಗಳನ್ನ ವಾಸಿ ಮಾಡಿದ್ರು, ಕುಂಟರಿಗೆ ಕಾಲು ಕೊಟ್ರು, ಮಾತಿಲ್ಲದವರಿಗೆ ಮಾತು ಕೊಟ್ರು. ಆತನು ಮಾತಾಡಿದ್ರೆ ದೆವ್ವಗಳೇ ಭಯ ಬಿದ್ದು ಓಡೋಗ್ತಾ ಇದ್ವು. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ರು, ಪಾರ್ಶ್ವವಾಯು ರೋಗಿಗಳಿಗೆ ಸ್ವಸ್ಥತೆಯನ್ನ ಮಾಡಿದ್ರು. ಇಷ್ಟು ಕಾರ್ಯಗಳು ಇವರು ಮಧ್ಯದಲ್ಲಿ ಮಾಡ್ತಾ ಇದ್ರು ಕೂಡ ಯೇಸು ಸ್ವಾಮಿಯನ್ನ ನಂಬಲಿಲ್ಲ. ಬದಲಿಗೆ ಯೇಸು ಸ್ವಾಮಿಯನ್ನ ಅನ್ಯ ಜನರಿಗೆ
ಒಪ್ಪಿಸಿಕೊಟ್ಟು ಆತನನ್ನು ಶಿಲುಬೆಗೆ ಹಾಕಿಸಿದ್ರು. ಅದಕ್ಕೆ ಪೇತ್ರನ ಪ್ರಸಂಗ ಮಾಡುವಾಗ ಇದನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಇವರಿಗೆ ಭಯ ಬಂದಿತ್ತು. ಅಯ್ಯೋ, ನಾವು ಇಷ್ಟು ದೊಡ್ಡ ಪಾಪವನ್ನ ಮಾಡಿದ್ದೀವಿ, ನಮ್ಮನ್ನ ಈಗ ಯಾರು ದೇವರ ಕೋಪದಿಂದ ತಪ್ಪಿಸುವವರು ಅನ್ನುವಂಥ ಭಯ ಇವರಲ್ಲಿ ಪ್ರಾರಂಭವಾಗಿ ಅವತ್ತು ತಕ್ಷಣವೇ ಇಂದು ಮುಂದೆ ಏನು ನೋಡಲಿಲ್ಲ, ನಾಳೆ ನಾಡಿದ್ದು ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂತೀವಿ, ಇನ್ನು ಆಲೋಚನೆ ಮಾಡ್ತೀವಿ, ಯೋಚನೆ ಮಾಡ್ತೀವಿ ಅಂತ ಏನು ಹೇಳಿಲ್ಲ. ಅವತ್ತೇ 3,000 ಜನರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಇವತ್ತಿದ್ದಾರೆ. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ ಅಂತಂದ್ರೆ ಇನ್ನು ಸ್ವಲ್ಪ ಟೈಮ್ ಬೇಕು ಸರ್. ಯೇಸು ಸ್ವಾಮಿಯನ್ನ ಚರ್ಚಿಗೆ ಬರ್ತಾರೆ, ಸುಮಾರು ವರ್ಷಗಳಿಂದ ಬರ್ತಲೇ ಇರ್ತಾರೆ. ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಿ ಅಂತಂದ್ರೆ, ಅಯ್ಯೋ ನನ್ನ ಮಗಳು ಮದುವೆ ಆಗೋದ್ಮೇಲೆ ಮಾಡಿಸ್ಕೊಳ್ತೀನಿ ಸರ್, ನಮ್ಮೂರಲ್ಲಿ ಜಾತ್ರೆ ಇದೆ ಆಗೋದ್ಮೇಲೆ ಮಾಡಿಸ್ಕೊಳ್ತೀನಿ ಸರ್, ಕಥೆಗಳು ಹೇಳ್ತಾ ಇರ್ತಾರೆ. ಯೇಸು ಸ್ವಾಮಿಯನ್ನ ನಂಬುವುದು ಅಂದ್ರೆ ನರಕದಿಂದ ತಪ್ಪಿಸಿಕೊಳ್ಳುವುದು. ಇವತ್ತಿರ್ತೀವಿ ನಾಳೆ ಇರ್ತೀವಿ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಬದುಕಿದ್ದಾಗಲೇ ನಾವು ಯೇಸು ಸ್ವಾಮಿಯನ್ನ ನಂಬಬೇಕು. ತೆಲುಗಲ್ಲಿ ಒಂದು ಹಾಡಿದೆ, ದೀಪ ಮುಂಡಗಾನೆ ಇಲ್ಲು ಸಕ್ಕ ಬೆಟ್ಟುಕೋ, ಪ್ರಾಣ ಮುಂಡಗಾನೆ ನೀವು ಪ್ರಭುನಿ ನಂಬುಕೋ. ಅಂದ್ರೆ ಬೆಳಕಿರುವಾಗಲೇ ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು, ಪ್ರಾಣ ಇರುವಾಗಲೇ ದೇವರನ್ನ ನಂಬ್ಕೋಬೇಕು. ಪ್ರಾಣ ಹೋದ ಮೇಲೆ ನಂಬಲಿಕ್ಕೆ ಏನು ಇರೋದಿಲ್ಲ. ನಾನು ನಿಮ್ಮನ್ನು ಬಲವಂತ ಮಾಡ್ತಾ ಇಲ್ಲ, ಇಲ್ಲಿ ನಿಮ್ಮ ಇಷ್ಟ. ಹೇಳ್ಬೇಕಾಗಿರೋ ಕರ್ತವ್ಯ ನನ್ನ ಮೇಲೆ ಇದೆ, ನಾನು ಹೇಳ್ತೀನಿ. ಕೇಳೋದು ಬಿಡೋದು ನಿಮಗೆ ಸಂಬಂಧಪಟ್ಟಂತು. ಅವತ್ತಿನ ದಿನ ಅಪೊಸ್ತಲರ ಕೈಯಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಎಷ್ಟರ ಮಟ್ಟಿಗೆ ಭಯ ಪಟ್ಟರು ಅನ್ನೋದನ್ನ ನಾನು ಇಲ್ಲಿ ವಾಕ್ಯಗಳ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಏನಂತೆ? ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ಯಾರ ಕೈಯಿಂದ? ಅಪೊಸ್ತಲರ ಕೈಯಿಂದ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆದುವಂತೆ. ಅಂದ್ರೆ ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ದೆವ್ವಗಳು ಹೊರಡೋಗ್ತಾ ಇದ್ದಾವೆ. ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ರೋಗಗಳು ಹೋಗ್ತಾ ಇದ್ದಾವೆ. ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ಸತ್ತವರು ಬದುಕ್ತಾ ಇದ್ದಾರೆ. ನೋಡಿ, ಅಪೊಸ್ತಲರ ಕೈಯಿಂದ ನಡೆದವು. ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ಅದ್ಭುತಗಳು, ಸೂಚಕ ಕಾರ್ಯಗಳು ಅವತ್ತಿನ ದಿನದಲ್ಲಿ ನಡೆದಿರುವಂಥವು. ಅನೇಕ ಜನರು, ಸತ್ತಂತ ಜನರನ್ನ ಅವರು ಎಬ್ಬಿಸಿದ್ರು ಅಪೊಸ್ತಲರು. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟರು. ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳನ್ನ ಅವರು ಕೂಡ ಮಾಡಿದ್ರು. ನೋಡಿ, ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು. ಏನಾಗಿದ್ದು? ಒಗ್ಗಟ್ಟಾಗಿದ್ದು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು. ಇವತ್ತಿದ್ದಾರೆ ಬಹಳಷ್ಟು ಜನರು ಸಭೆಗೆ ಬರ್ತಾ ಇದ್ದಾರೆ. ಒಗ್ಗಟ್ಟಿರುತ್ತಾ? ಒಬ್ಬರು ನೋಡಿದ್ರೆ ಒಬ್ರಿಗಾಗೋದಿಲ್ಲ. ಚರ್ಚಿಗೆ ಬಂದು ಇನ್ನು ಯಾವುದೇ ನಮ್ಮಲ್ಲಿ ತಪ್ಪಿಲ್ಲ, ದ್ವೇಷ ಇಲ್ಲ ಅನ್ನೋ ರೀತಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಕಪಟಿಗಳ ತರ ಒಳಗಡೆ ಒಬ್ರಿಗೆ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ. ಅವ್ರು ನೋಡಿ, ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚಿರಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಏನಂತೆ? ತಮ್ಮ ತಮ್ಮ ಚಿರಸ್ಥಿರ ಸ್ವತ್ತುಗಳನ್ನು ಮಾರಿ, ಅವರ ಆಸ್ತಿಗಳನ್ನ ಮಾರಿ ಅವರವರ ಅಗತ್ಯಗಳಿಗೆ ತಕ್ಕಂತೆ ಅವರು ಹಂಚಿಕೊಳ್ತಾ ಇದ್ರಂತೆ. ಅಂದ್ರೆ ಅವರು ಯೇಸು ಸ್ವಾಮಿಯನ್ನ ನಂಬಿದಂತ ಎಷ್ಟು ಜನರಿದ್ದಾರೋ ಅವರೆಲ್ಲರೂ ನಾವೆಲ್ಲ ಒಂದು ಕುಟುಂಬ ಅನ್ನುವ ರೀತಿಯಲ್ಲಿ ಇದ್ರು.
ಅವರು ಬೇರೆ ಇವರು ಬೇರೆ ಅನ್ನೋ ಥರ ಇರಲಿಲ್ಲ. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಹಂಚ್ಕೊಡ್ತಾ ಇದ್ರು. ಅವರ ಕಷ್ಟಗಳನ್ನು ಅವ್ರು ಹಂಚ್ಕೊಳ್ತಾ ಇದ್ರು ಒಬ್ರಿಗೊಬ್ರು. ಅದೊಂದು ಕುಟುಂಬದ ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ರು. ನಾವೆಲ್ಲರೂ ನಾವು ಒಂದು ಕುಟುಂಬ ಅಂತ ಭಾವಿಸ್ತಾ ಇದ್ರು. ನಮ್ಮಲ್ಲಿ ಇದೆಯಾ ಆ ರೀತಿ? ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಂತ ಆ ಜನರು ಎಷ್ಟರ ಮಟ್ಟಿಗೆ ಭಯಭೀತರಾಗಿ ನಡೆದುಕೊಳ್ತಾ ಇದ್ದಾರೆ. ಒಂದು ಕುಟುಂಬದಿಂದ ಅನ್ಯೋನ್ಯತೆಯಲ್ಲಿದ್ದಾರೆ. ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದಾರೆ. ಅವರ ಪ್ರಾರ್ಥನೆಗಳ ಪ್ರಭಾವ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ನಿಂತವೆ. ಅವರ ಪ್ರಾರ್ಥನೆಗಳ ಮುಖಾಂತರ ಇವತ್ತು ನಾವು ನೀವುಗಳೆಲ್ಲರನ್ನು ರಕ್ಷಣೆಯನ್ನ ಹೊಂದಿದ್ದೀವಿ. ಯಾಕೆ ಅವರು ಆ ರೀತಿ ಅಂತಂದ್ರೆ, ದೇವರ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿಸು ಅಂತ. ನಿನ್ನ ಹಾಗೆ, ನಿನ್ನನ್ನು ನೀನು ಹೇಗೆ ಪ್ರೀತಿ ಮಾಡ್ಕೊಳ್ತೀಯೋ ಹಾಗೆ ನಿನ್ನ ನೆರೆಯವನನ್ನು ಕೂಡ ಪ್ರೀತಿ ಮಾಡುವಂತ ಆಜ್ಞೆ ಇದೆ. ಆ ಆಜ್ಞೆಗೆ ತಕ್ಕಂತೆ ಅವ್ರು ನಡೆದುಕೊಳ್ತಾ ಇದ್ರು. ಯಾರಿಗೂ ಯಾವ ಕುಂದು ಕೊರತೆ ಇದ್ರೂ ಕೂಡ ಒಬ್ಬರಿಗೊಬ್ಬರು ಅದನ್ನ ಆ ಸಮಸ್ಯೆಯನ್ನ ಪರಿಷ್ಕಾರ ಮಾಡ್ಕೊಳ್ತಾ ಇದ್ರು. ಯಾವ ಭೇದ ಭಾವನೂ ಇರಲಿಲ್ಲ. ಎಲ್ಲರೂ ನಮ್ಮ ಸಹೋದರರೇ, ನಾವೆಲ್ಲರೂ ಒಂದೇ ಕುಟುಂಬ ಅನ್ನುವ ರೀತಿಯಲ್ಲಿ ಒಂದು ಭಾವನೆಯಲ್ಲಿ ಅವರಿದ್ದರು. ನೋಡಿ, ತಮ್ಮ ತಮ್ಮ ಚರ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದಿನಾಲು ಅಂತೆ. ಇವತ್ತು ನಾವು ವಾರಕ್ಕೆ ಒಂದ್ಸರಿ ಚರ್ಚ್ಗೆ ಹೋಗ್ಬೇಕಂದ್ರೆ ತಲೆನೋವುಗಳು. 2 ವಾರ ಅಥವಾ 3 ವಾರ ಚರ್ಚ್ಗೆ ಬಂದ್ರೆ 4ನೇ ವಾರ ಅಯ್ಯೋ ಇವತ್ತು ಹೋಗ್ದಿದ್ರೆ ಏನು ಪರವಾಗಿಲ್ಲ ಬಿಡು, ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಜನರು ಜಾಸ್ತಿ. ಏನು ಚರ್ಚ್ ಏನಾದರೂ ಬೆಳಗಿನ ಸಾಯಂಕಾಲ ತನಕ ಇರುತ್ತಾ? ಇರೋದಿಲ್ಲ. ಆಫ್ಟರ್ ಆಲ್ 1-2 ಅವರ್ ಇರುತ್ತಷ್ಟೇ. ಕೆಲವೊಂದು ಸಭೆಗಳಲ್ಲಿ ಇನ್ನೊಂದು 3 ಅವರ್, ಇನ್ನೊಂದು ಅವರ್ ಜಾಸ್ತಿ ಇರುತ್ತಷ್ಟೇ. ಆ ಸಮಯ ದೇವ್ರಿಗೆ ಕೊಡೋದಿಕ್ಕೂ ಕೂಡ ನಮ್ಮವರಿಗೆ ಭಾರ. ಅವರು ದಿನಾಲು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರಂತೆ. ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ, ಬೈಬಲ್ ಹೇಳ್ತಾ ಇರುವಂತಹ ಸತ್ಯ. ನೋಡಿ, ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ದಿನಾಲು, ಪ್ರತಿದಿನ. ಎಂಥ ಒಂದು ಬದಲಾವಣೆ ಬಂದಿದೆ. ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುತ್ತಿದ್ದಂತಹ ಈ ಜನಾಂಗ ಧರ್ಮಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಅದನ್ನ ಆಚಾರಗಳ ರೀತಿಯಲ್ಲಿ ಮನುಷ್ಯರು ಕಲ್ಪಿಸಿದಂಥ ಕಟ್ಟಳೆಗಳನ್ನೇ ಆಚರಣೆ ಮಾಡ್ತಾ ಇದ್ದಂತಹ ಇಸ್ರಾಯೇಲ್ ಜನಾಂಗರಲ್ಲಿ ಯಾವ ರೀತಿ ಬದಲಾವಣೆ ಬಂದಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಯಾಕಿಲ್ಲ ಈ ಬದಲಾವಣೆ? ಯಾಕೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬಾರದು? ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡುವಂತ ಹೇಳಿದ ಮಾತಿಗೆ ನಾವು ನ್ಯಾಯ ಮಾಡ್ತಾ ಇದ್ದೀವಾ? ಒಬ್ಬರ ಕಷ್ಟದಲ್ಲಿದ್ದರೆ ಆ ಕಷ್ಟ ನೋಡಿ ಕೂಡ ನಾವು ಯಾಕೆ ಮುಖ ತಿರುಗಿಸ್ಕೊಳ್ತಾ ಇದ್ದೀವಿ? ದೇವರು ಹೇಳಿದಂತಹ ಮಾತು ನಮಗೆ ಅರ್ಥ ಆಗ್ತಾ ಇದೆಯಾ? ನಮ್ಮನ್ನ ದೇವರು ಕೈ ಹಿಡಿದೇ ಇದ್ದಿದ್ದರೆ ನಮ್ಮ ಪರಿಸ್ಥಿತಿ, ನಮ್ಮ ಗತಿ ಏನಾಗಿತ್ತು? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ನಾವು ಮಾಡಿದಂಥ ಪಾಪಗಳ ನಿಮಿತ್ತ ಅವರು ಶಿಲುಬೆಯಲ್ಲಿ ಮರಣವನ್ನು ಹೊಂದದೇ ಇದ್ದಿದ್ದರೆ ನಮ್ಮನ್ನ ನರಕದಿಂದ ತಪ್ಪಿಸುವವರು ಯಾರಾಗಿದ್ದರು? ಅವರು ಮಾಡಿದ ತ್ಯಾಗಕ್ಕೆ, ಅವರು ತೋರಿಸಿದಂಥ ಪ್ರೀತಿಗೆ ನಾವಿವತ್ತು ಯಾವ ರೀತಿ ನಾವು ನಡೆದುಕೊಳ್ತಾ ಇದ್ದೀವಿ? ನೆನಪಲ್ಲಿರಲಿ. ಭಯಭಕ್ತಿಯುಳ್ಳವರಾಗಿ ನಾವು ಪ್ರತಿದಿನ ಜೀವಿಸುವುದಕ್ಕೆ ಪ್ರಯತ್ನ ಮಾಡೋಣ.
ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡುವವನಾಗಿರ್ತಾನೆ.